ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಸಣ್ಣಿಂಗಣ್ಣನವರಂತ. ಯಾಲಕ್ಕಿ ಕಂಪಿನ ಹಾವೇರಿ ಜಿಲ್ಲೆಯ ಹಾವೇರಿ ನಗರದಿಂದ ಬಂದಿದ್ದೀನಿ. ಅದರ ಜೊತೆಗೆ ಸಾಧು ಸಂತರ ನಾಡು, ಶಿಶುನಾಳ್ ಶರೀಫರು, ಸರ್ವಜ್ಞ, ವೀಕರು ಗೋಕಾಕವರು, ಪಾಟೀಲ್ ಪುಟ್ಟಪ್ಪ ಅವರು ಜನಿಸಿದಂಥ ನಾಡು, ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂಥ ನಾಡು ಅದು. ಆ ಜಿಲ್ಲೆಯ ಒಬ್ಬ ಶಿಬಿರಾರ್ಥಿಯಾಗಿ ಬಂದಿದ್ದೀನಿ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು, ಸಂಕ್ಷಿಪ್ತವಾಗಿ ಅವರನ್ನು ಜೆ ಪಿ ಅಂತೇಳಿ ಕರಿತಾ ಇದ್ದೀವಿ. ಜೆ ಪಿ ಅಂದ ತಕ್ಷಣವೇ ನಮಗೆ ಬಹಳ ಉನ್ನತವಾದಂಥ ಒಂದು ಇನ್ನೊಬ್ಬ ವ್ಯಕ್ತಿಯರು ಕೂಡ ನೆನಪಾಗ್ತಾರೆ, ಜಯಪ್ರಕಾಶ್ ನಾರಾಯಣ ಅವರು. ಹಾಗೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಕೂಡ ಆ ಮಟ್ಟದಲ್ಲಿ ಈ ಒಂದು ತರಬೇತಿ ನೀಡುವಲ್ಲಿ ಅವರು ಕೂಡ ಹೆಚ್ಚಿನ ಒಂದು ಹೆಸರನ್ನು ಪಡಿತಾ ಇದ್ದಾರೆ. ಅದು ನನಗೆ ಈ ಮಾಧ್ಯಮಗಳ ಮೂಲಕ ಗೊತ್ತಾಯಿತು, ಸಾಮಾಜಿಕ ಜಾಲತಾಣಗಳ ಮೂಲಕ. ನಾನು ಅವರ ವಿದ್ಯಾರ್ಥಿಯಾಗಿ ಅಥವಾ ಅವರ ಶಿಬಿರಾರ್ಥಿಯಾಗಿ ಸುಮಾರು 8ರಿಂದ 10 ವರ್ಷಗಳ ಒಂದು ಹಿಂದಿನಿಂದ ಅವರ ನನ್ನ ಒಡನಾಟ ಇದೆ. ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ನನ್ನ ವಚನ, ತ್ರಿಪದಿಗಳ ಬ್ರಹ್ಮ ಅಂತ ಕರಿತೀವಿ. ಸಜ್ಜನರ ಸಂಘವದು ಹೆಜ್ಜೆನ ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಜ್ಜಿನಂತಿಕ್ಕೆ ಸರ್ವಜ್ಞ ಅಂಥೇಳಿ. ನಾವು ಬಿಡುವಿನ ರಜಾ ದಿನಗಳಲ್ಲಿ ಅಲ್ಲಲ್ಲೇ ಹೋಗಿ ಎಲ್ಲೋ ಒಂದು ಕಡೆ ಹಾಳು ಹರಟೆ ಹೊಡೆದು ಕಾಲ ವ್ಯಯ ಮಾಡೋ ಬದಲಾಗಿ ಇಂಥ ಸಜ್ಜನರ ಜೊತೆಗೆ 4 ಮಾತನ್ನು ಆಡಿದರೂ ಕೂಡ ಅದು ನಮಗೆ ಜ್ಞಾನವನ್ನು ತಂದುಕೊಡ್ತದೆ ಅನ್ನೋದಕ್ಕೆ ನಿದರ್ಶನ ಆಗಿದೆ. ಈ ಒಂದು 2 ದಿನಗಳ ಒಂದು ತರಬೇತಿಗೆ ನಾನು ಕೂಡ ಕಾರ್ಯಾಗಾರ, ಈ ಕಾರ್ಯಾಗಾರದಲ್ಲಿ ನಾನು ಕೂಡ ಶಿಬಿರಾರ್ಥಿಯಾಗಿ ಭಾಗವಹಿಸಿದ್ದೆ. ಇವತ್ತಿನ 2 ದಿನದ ಕಾರ್ಯಾಗಾರಗಳು ಹೇಗಿತ್ತು ಅಂತಂದರೆ, ಮೊದಲು ಅದನ್ನು ನೋಡಿದಾಗಲೇ ಕೂಡ ಆ ಸ್ಥಳ ತುಂಬ ಪ್ರಶಾಂತವಾದಂಥ ಸ್ಥಳ ಆಗಿತ್ತು. ಬೆಂಗಳೂರು ನಗರ ಆಗಿದ್ದರೂ ಕೂಡ ವಾಹನಗಳ ದಟ್ಟಣೆ ಇದ್ದರೂ ಕೂಡ ಪ್ರಶಾಂತವಾದಂಥ ಒಂದು ವಾತಾವರಣದಲ್ಲಿ ಇತ್ತು. ಮತ್ತು ಈ ತರಬೇತಿ ಸ್ಥಳಕ್ಕೆ ಬಂದ ತಕ್ಷಣವೇ ನಮಗೆ ತುಂಬ ಖುಷಿಯಾಯಿತು. ಶಾಲೆಯಲ್ಲಿ ಮಕ್ಕಳು ಒಳಗೆ ಹೋದ ತಕ್ಷಣವೇ ಎಷ್ಟು ಖುಷಿ ಪಡ್ತಾರಲ್ಲ, ಆ ರೀತಿಯಲ್ಲಿ ಇಲ್ಲಿರುವಂಥ ಪುಸ್ತಕಗಳು, ಪಾರಿತೋಷಿಕಗಳು, ಆಮೇಲೆ ಕ್ಯಾಮ್ರಾ ಆಗಿರ್ಬೋದು, ಮತ್ತೊಂದು ನಮ್ಮನ್ನು ಆಕರ್ಷಣೆ ಮಾಡಿತು. ಅಂದರೆ ಇದೊಂದು ತರಬೇತಿಯ ವಾತಾವರಣ ಅನ್ನುವಂಥದ್ದು. ಹಾಗೆ ಅದ್ರ ಜೊತೆಗೆ ನಮ್ಮನ್ನು ಪ್ರೀತಿಯಿಂದ ಸರ್ ಅವರು ನಮಗೆ ಸ್ವಾಗತವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಶಿಬಿರವನ್ನು ಆರಂಭಿಸಿದರು. ಇಲ್ಲಿ ನಮ್ಮ ಬಂದಂಥ ಎಲ್ಲ ಸ್ನೇಹಿತರ ಪರಿಚಯದ ನಂತರ ಏನಂದರೆ, ಅನೇಕ ರೀತಿಯಲ್ಲಿ ಒಂದೊಂದು ಶಬ್ದವನ್ನು ಇಟ್ಕೊಂಡು ಆ ಶಬ್ದದ ಮೂಲಕ ವಿಸ್ತಾರದವರೆಗೆ ಹೇಗೆ ಕರೆದುಕೊಂಡು ಹೋಗ್ಬೋದು ಅನ್ನೋದನ್ನ ಬಗ್ಗೆ ಹೇಳಿದರು. ಆ ನಿಟ್ಟಿನಲ್ಲಿ ನಮಗೆ ಅದ್ರ ಜೊತೆಗೆ ತುಂಬ ದೊಡ್ಡದಾಗಿ ಒಂದು ವಿಷಯವನ್ನು ವಿಸ್ತರಣೆ ಮಾಡೋದನ್ನು ಕಲಿಸ್ಕೊಟ್ರು. ಅದನ್ನೇ ಕಿರಿದಾಗಿ, ಅದೇ ವಿಷಯವನ್ನು ಕಿರಿದಾಗಿ ಕೂಡ, ಚಿಕ್ಕದಾಗಿ ಕೂಡ ಹೇಗೆ ವಿಸ್ತರಣೆ ಮಾಡೋದು ಅಂತೇಳಿ. ಆಮೇಲೆ ನಮ್ಮ ಶಿಬಿರಾರ್ಥಿಗಳೊಬ್ಬರು ಅನಿಸಿಕೆಗಳನ್ನು ಹೇಳಿಕೊಂಡ್ರು. ನಾನು ಅನೇಕ ತರಬೇತಿಗಳಿಗೆ ಹೋಗಿ ಬಂದೆ, ಆದರೆ ಅದರಲ್ಲಿ ಎಲ್ಲದೂ ಕೂಡ ಏನಾಗಿತ್ತಂದರೆ ಕೆಲವು ನಿಷ್ಪ್ರಯೋಜಕ ಆಗಿತ್ತು. ಕೊನೆಗೆ ನನಗೆ ಸಿಕ್ಕಿದ್ದು ಒಂದು ಕಡೆ ನಾನು ದೃಷ್ಟಿಯನ್ನು ಕೊಟ್ಟರೆ ಇದಾಗ್ತದೆ ಅಂತೇಳಿ. ನನಗೆ ಆವಾಗ ಕುವೆಂಪುರವ್ರದ್ದು ಒಂದು ನುಡಿ ನೆನಪಾಗ್ತದೆ, 10 ಅಡಿ ತೋಡು 1 ಅಡಿಯಷ್ಟನ್ನು, ಸಿಗಲಿಲ್ಲ ನೀರಿನ ಬೇಡ 1 ಅಡಿ ತೋಡು 10 ಅಡಿಯಷ್ಟನ್ನು, ಚಿಮ್ಮುವುದು ಉದಕವ ನೋಡ ಅಂತ ಹೇಳ್ತಾರೆ ಕುವೆಂಪುರವರು. ಅಂದರೆ 10 ಕಡೆ ಒಂದೊಂದು ಫೋಟೋ ತೆಗೆದುಬಿಟ್ರೆ ನಮಗೆ ನೀರು ಸಿಗಲಿಲ್ಲ ಅಂತ ಅನ್ನೋದು ಬೇಡ. ನಾವು ಅದೇ ಒಂದು ಕಡೆ 10 ಅಡಿ ತೋಡ್ಬಿಟ್ರೆ ನೀರು ಆಟೋಮೆಟಿಕ್ಲಿ ಸಿಗ್ತದೆ ಅಂತ ಒಬ್ಬ ಗುರು ಇವತ್ತು ನಮಗೆ ಸಿಕ್ಕಿದ್ದಾರೆ, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು. ಅಂದರೆ ಈ ಒಂದು ಶಿಬಿರಕ್ಕೆ ಬಂದಾಗ ಅಂಥ ಒಬ್ಬ ಜ್ಞಾನಿ ನಮಗೆ ಸಿಕ್ಕರು ಅಂತೇಳಿ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವರೆಲ್ಲ 2 ದಿನಗಳ ತರಬೇತಿನಲ್ಲಿ ನಾವು ಭಾಗವಹಿಸಿದ್ವಿ. ನಂತರದಲ್ಲಿ ನಾವೆಲ್ಲ ಹೋಗಿ ತಲುಪಿದ್ವಿ ಇಲ್ಲವೇ ಅನ್ನುವಂಥದ್ದು, ಅದನ್ನು ಕೂಡ ಅವರು ಒಂದು ವಿಚಾರಣೆ ಕೂಡ ಮಾಡಿದ್ರು. ಆಮೇಲೆ ಇವತ್ತಿನ ದಿನದಲ್ಲಿ ಚಟುವಟಿಕೆ ಕೂಡ ಇತ್ತು. ಏನಂದರೆ, ಬರೀ ವರ್ಗ ಕೋಣೆಯಲ್ಲಿ ಕೂತ್ಕೊಂಡು ಬರೀ ಪಾಠ ಕೇಳೋದು ಅಷ್ಟೇ ಅಲ್ಲ, ನಮಗೆ ಕೆಲವೊಂದು ಟಾಸ್ಕನ್ನು ಕೊಟ್ಟು ಅವುಗಳನ್ನು ಹೊರಗೆ ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬಂದು ಸ್ವಲ್ಪ ಮನಸ್ಸಿಗೆ ಉಲ್ಲಾಸ, ಸಂತೋಷ, ಜೀವನೋತ್ಸಾಹ ಅಂತ ಹೇಳ್ತೀವಲ್ಲ, ಹಾಗೆ ಆ ನಿಟ್ಟಿನಲ್ಲೂ ಕೂಡ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಬರೆದಂಥ ಎಲ್ಲ ಪುಸ್ತಕಗಳು ಇಲ್ಲಿ ನಮಗೆ ಸಿಗ್ತದೆ. ಅದರಲ್ಲಿ ಇಂಗ್ಲೀಷ್ನಲ್ಲೂ 3-4 ಪುಸ್ತಕಗಳಿದೆ, ಅಮೆಜಾನ್ದಲ್ಲಿ ಸಿಗ್ತದೆ. ನಂತರದಲ್ಲಿ ಕನ್ನಡದಲ್ಲಿ ಸುಮಾರು 16 ಪುಸ್ತಕಗಳು ಬರೆದಿದ್ದಾರೆ. ಇತ್ತೀಚೆಗೆ ಮೊನ್ನೆ ಒಂದು ಲೈಫು ನಮ್ಮದೇನೆ ಅಲ್ಲ ನಂದೇನೆ ಅಂತ, ಅಂದರೆ ಗ್ರಾಮರ್ನಲ್ಲಿ ಕೂಡ ಬರ್ತದೆ, ಫಸ್ಟ್ ಐ ನೆಕ್ಸ್ಟ್ ವಿ ಅಂತೇಳಿ. ಮೊದಲು ನಾನು ಒಬ್ಬ ಪರಿವರ್ತನೆ ಆದರೆ ಜಗವೆಲ್ಲ ಪರಿವರ್ತನೆ ಮಾಡ್ಬೋದು ಅನ್ನೋದಕ್ಕೆ ಅದೊಂದು ಬಹುಶಃ ಕಾರಣ ಆಗ್ಬೋದು. ಆ ಪುಸ್ತಕ ಇನ್ನೂ ನಾನು ಓದಿಲ್ಲ, ಆ ಪುಸ್ತಕವನ್ನು ಕೂಡ ನಾನು ಓದ್ಕೊಳ್ತೀನಿ. ಮತ್ತು ಇನ್ನೊಂದು ನನ್ನ ಪ್ರೇಕ್ಷಕರಲ್ಲಿ ಹೇಳ್ತೀನಿ, ಯಾವಾಗಲೂ ಕೂಡ ಪತ್ರಿಕೆ ಆಗಲಿ ಪುಸ್ತಕವಾಗಲಿ ಕೊಂಡು ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ ಅಂತ.
ಕೊಂಡು ಸಿಗದೇ ಇದ್ದಾಗ ಇಸ್ಕೊಂಡು ಹೋದಿ ಕನಿಷ್ಠ, ಗೆಳೆಯರ ಜೊತೆ ಇಸ್ಕೊಂಡು ಮತ್ತೆ ಅದನ್ನು ವಾಪಸ್ ಕೊಡಿ ಅವ್ರಿಗೆ ಅಂತ. ಆ ನಿಟ್ಟಿನಲ್ಲಿ ಕೊಂಡು ಹೋದಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಹೇಳ್ತಾ, ಈ 2 ದಿನಗಳ ಒಟ್ಟಾರೆ ತರಬೇತಿ ತುಂಬ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿತ್ತು. ಮತ್ತು ಇಲ್ಲಿ ಒಂದು ಉಪಹಾರದ ವ್ಯವಸ್ಥೆ, ವಾತಾವರಣ ಎಲ್ಲದೂ ಕೂಡ ತುಂಬ ಅಚ್ಚುಕಟ್ಟಾಗಿತ್ತು. ಮತ್ತು ಮುಂದಿನ ತರಬೇತಿಗಳಿಗೆ ನನ್ನ ಈ ಒಂದು ಅನಿಸಿಕೆಯನ್ನು ಕೇಳಿದಂಥ ಹೊಸಬರು ಕೂಡ ಇದಕ್ಕೆ ಭಾಗಿಯಾಗಿ, JP ಸರ್ ಅವ್ರದ್ದು ಯೂಟ್ಯೂಬ್ಗಳು ಕೂಡ ಇದೆ, ಅದನ್ನು ಯೂಟ್ಯೂಬಲ್ಲಿ ಹೋಗಿ ನಾವು ಇದನ್ನು ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅಂತೇಳಿ ಸರ್ಚ್ ಮಾಡಿದ್ರು ಕೂಡ ನಮಗೆ ಯೂಟ್ಯೂಬ್ ಲಿಂಕ್ ಸಿಗ್ತದೆ. ಅದರ ಮೂಲಕ ಸಂಪರ್ಕ ಸಂಖ್ಯೆ, ವಿಳಾಸ ಕೂಡ ಸಿಗ್ತದೆ. ತಾವು ಹೊಸಬರು ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ, ಮತ್ತು ಆ ಶಿಬಿರದಲ್ಲಿ ಆನ್ಲೈನ್ ತರಗತಿಗಳು ಕೂಡ ಇರ್ತದೆ ಚಿಕ್ಕದಾಗಿ. ಆ ನಂತರದಲ್ಲಿ 2 ದಿನಗಳ ತರಬೇತಿಗಳು ಕೂಡ ಇರ್ತದೆ. ನಂತರ 3 ದಿನಗಳ ತರಬೇತಿಗಳು ಕೂಡ ಶಿಬಿರಗಳು ಅಂತ ಕರಿತೀವಿ, ಅದು ಹೊರಾಂಗಣದಲ್ಲಿ ಇರ್ತದೆ. ಅಂಥವುಗಳು ಕೂಡ ಬಹಳ ಪರಿಣಾಮಕಾರಿ ಆಗ್ತದೆ ಅಂತೇಳಿ ಹೇಳ್ತಾ, ನನಗೆ ನನ್ನ ಅಭಿಪ್ರಾಯವನ್ನು 2 ದಿನದ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಅವಕಾಶ ಆಗಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.